ನಮಸ್ಕಾರ. ಇಡೀ ದಿನ ಕೆಲಸ ಮಾಡಿದರೂ ಸ್ವಲ್ಪವೂ ಸುಸ್ತಾಗಬಾರ್ದು, ಇಡೀ ದಿನ ಚೈತನ್ಯದಿಂದ ಕೂಡಿರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಆದರೆ ಸಾಮಾನ್ಯವಾಗಿ ಈ 5 ಕಾರಣದಿಂದಾಗಿ ನಮಗೆ ಸುಸ್ತು ಕಾಡುತ್ತೆ. ಕೆಲಸ ಮಾಡಿದ ಮೇಲೆ ಸುಸ್ತಾಗೋದು ಬೇರೆ ಮಾತು, ಕೆಲಸ ಮಾಡದೇ ಇದ್ದರೂ ಸುಸ್ತಾಗುತ್ತೆ. ಇದನ್ನು ಪರಿಹರಿಸಿಕೊಂಡು ಚೈತನ್ಯದಿಂದ ಬದುಕೋದು ಹೇಗೆ, ಮತ್ತು ಸುಸ್ತು ಈಗ ಇಲ್ಲ ಅಂದರೂ ಮುಂದೆ ನಮಗೆ ಈ ಸಮಸ್ಯೆ ಬರಬಾರ್ದು ಅಂತ ಆದರೆ ನಾವು ಹೇಗೆ ಬದುಕಬೇಕು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಮೊದಲನೆಯ ಕಾರಣ ವಾತವೃದ್ಧಿ. ಸ್ವಲ್ಪವೂ ಗುಡ್ ಫ್ಯಾಟನ್ನು ತೆಗೆದುಕೊಳ್ಳದೇ ಇರೋದು, ತುಂಬ ಡ್ರೈ ನೇಚರ್ ಇರುವಂಥ ಆಹಾರವನ್ನು ಸೇವನೆ ಮಾಡೋದು, ಆಹಾರದಲ್ಲಿ ಪೋಷಕಾಂಶಗಳ ಕೊರತೆ ಇರೋದು, ಸರಿಯಾಗಿ ನಿದ್ದೆಯನ್ನು ಮಾಡದೇ ಇರೋದು, ಅತಿಯಾಗಿ ಚಿಂತೆ ಮಾಡೋದು, ಸ್ವಲ್ಪವೂ ವ್ಯಾಯಾಮ ಮಾಡದೇ ಇರೋದು, ಅಥವಾ ಅತಿಯಾಗಿ ದೈಹಿಕ ಶ್ರಮದ ಕೆಲಸವನ್ನು ಅಥವಾ ವ್ಯಾಯಾಮವನ್ನು ಮಾಡೋದು, ಧಾತುಕ್ಷಯ ಆಗೋದು, ವಿಶೇಷವಾಗಿ ಶುಕ್ರಕ್ಷಯ ಆಗೋದು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಮ್ಮ ದಿನಚರಿಯಲ್ಲಿ ಯಾವುದನ್ನು ಸರಿಯಾಗಿ ಫಾಲೋ ಮಾಡದೇನೆ ಒಟ್ಟು ಬದುಕೋದು ಅಂತ ಹೇಳ್ತೀವಲ್ಲ, ಆ ಥರ ಬದುಕಿದಾಗ ಅಥವಾ ಆ ಥರ ನಮ್ಮ ದಿನಚರಿಯನ್ನು ಇಟ್ಕೊಂಡಾಗ ವಾತವೃದ್ಧಿ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ. ಹೆಚ್ಚಾದಂಥ ವಾತದೋಷ ಸಹಜವಾಗಿ ಧಾತುಗಳನ್ನು ವೀಕ್ ಮಾಡುತ್ತೆ. ಎಷ್ಟೋ ಬಾರಿ ನೋಡಲಿಕ್ಕೆ ನಮ್ಮ ದೇಹ ತುಂಬ ಚೆನ್ನಾಗಿದೆ ಅಂತ ಅನಿಸಿದರೂ ಸುಸ್ತು ಮಾತ್ರ ತುಂಬ ಆಗುತ್ತೆ. ಅದಕ್ಕೆ ಕಾರಣ ವಾತದೋಷ. ಅದನ್ನು ನಾವು ಸರಿ ಮಾಡ್ಕೊಳ್ಳೋದ ಹೊರತು ಎಷ್ಟೇ ನ್ಯೂಟ್ರಿಷಿಯಸ್ ಫುಡ್ ತಗೊಳ್ತೇನೆ ಅಂತಂದರೂ ಕೂಡ ಸುಸ್ತು ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ವಾತದೋಷವನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತಂದರೆ ಮೊದಲನೇದಾಗಿ ಈಗ ಹೇಳಿದ ತಪ್ಪುಗಳನ್ನು ಮಾಡಬಾರ್ದು. ಇನ್ನು ತುಂಬ ಬೆಸ್ಟ್ ವೇ ಅಂತಂದರೆ ನಿತ್ಯ ಅಭ್ಯಂಗ ಮಾಡಿಕೊಳ್ಳೋದು. ಚಿಕ್ಕ ವಯಸ್ಸಿನಿಂದಾನೇ ಅಥವಾ ಕನಿಷ್ಠ ಮಧ್ಯ ವಯಸ್ಸಿನಿಂದ ಪ್ರಾರಂಭ ಮಾಡಿದರೂ ನಮಗೆ ಮುಪ್ಪಿನಲ್ಲಿ ಕಾಡುವಂಥ ಬಹುತೇಕ ತೊಂದರೆಗಳು ಕಾಡದೇ ಇರೋ ಹಾಗೆ ನೋಡಿಕೊಳ್ಳುವಂಥ ಅದ್ಭುತ ಶಕ್ತಿ ಅಭ್ಯಂಗಕ್ಕಿದೆ. ನಾನು ಎಷ್ಟೋ ಬಾರಿ ತಮಾಷೆಯಾಗಿ ಹೇಳ್ತೇನೆ, ಅಭ್ಯಂಗಕ್ಕಿಂತ ಒಳ್ಳೆಯ ಇನ್ಶೂರೆನ್ಸ್ ಇನ್ನೊಂದಿಲ್ಲ ಅಂತ. ಅಂದರೆ ಇನ್ಶೂರೆನ್ಸ್ ಕಂಪನಿಯವರು ಕೆಲವೊಮ್ಮೆ ನಮ್ಮ ಕ್ಲೇಮ್ಸ್ ರಿಜೆಕ್ಟ್ ಮಾಡಬಹುದು, ಆದರೆ ನಾವು ಮಾಡಿದ ಅಭ್ಯಂಗ ಇದೆಯಲ್ಲ ಅದು ನಮ್ಮನ್ನು ಕಾಪಾಡುತ್ತೆ, ರೋಗ ಬರೆದಿರೋ ಹಾಗೆ ನೋಡ್ಕೊಳ್ಳುತ್ತೆ, ಅಥವಾ ದೇಹ ವೀಕ್ ಆಗದಿರೋ ಹಾಗೆ ನೋಡ್ಕೊಳ್ಳುತ್ತೆ ಅಂತ. ಹಾಗಾಗಿ ಅಭ್ಯಂಗವನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು, ಅದನ್ನು ನಿತ್ಯ ಅಭ್ಯಾಸ ಮಾಡಬೇಕು. ಇದರ ಬಗ್ಗೆ ಡೀಟೇಲ್ ಆಗಿ ನಾನು ಆಲ್ರೆಡಿ ಹೇಳಿದ್ದೇನೆ. ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅಭ್ಯಂಗ ಅಥವಾ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಆಯಿಲ್ ಮಸಾಜ್ ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಆ ವಿಡಿಯೋ ನಿಮಗೆ ಸಿಗುತ್ತೆ. ಅಭ್ಯಂಗದಿಂದ ನಿಮಗೆ ಇಮ್ಮಿಡಿಯೇಟಾಗಿ ರಿಸಲ್ಟ್ ಕಾಣದೇ ಹೋಗಬಹುದು, ಆದರೆ 1-2 ತಿಂಗಳು 3 ತಿಂಗಳು ಮಾಡಿ ನೋಡಿ, ಅದರ ಅದ್ಭುತ ಶಕ್ತಿ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಇನ್ನು ಪ್ರಾಣಾಯಾಮವನ್ನು ಸರಿಯಾಗಿ ಫಾಲೋ ಮಾಡಿದರೆ ವಾತದೋಷ ಕಂಟ್ರೋಲಿಗೆ ಬರುತ್ತೆ. ಮತ್ತು ವೆರಿ ಇಂಪಾರ್ಟೆಂಟ್ ಅಂದರೆ ನಾವು ಚಿಂತೆ ಮಾಡೋದನ್ನು ಕಡಿಮೆ ಮಾಡಬೇಕು. ನಮ್ಮ ಮನಸ್ಸು ಇಡೀ ದಿನ ಕೂಲಾಗಿರೋ ಥರ ನೋಡಿಕೊಂಡ್ರೆ ಸಹಜವಾಗಿ ವಾತದೋಷ ಕಂಟ್ರೋಲ್ ಇರುತ್ತೆ. ಮನಸ್ಸು ನೇರವಾಗಿ ವಾತವನ್ನು ಕಂಟ್ರೋಲ್ ಮಾಡುತ್ತೆ, ಅಥವಾ ವಾತದೋಷ ಮನಸ್ಸನ್ನು ಕಂಟ್ರೋಲ್ ಮಾಡುತ್ತೆ. ಹಾಗಾದರೆ ನಾವು ಚಿಂತೆ ಮಾಡದೇ ಇರೋದು ಹೇಗೆ? ಇಷ್ಟೊಂದು ಕಷ್ಟಗಳು ಸಮಸ್ಯೆಗಳು ಇರುವಾಗ ಅಂತ ಅನ್ನಿಸ್ಬೋದು. ಸಾಧ್ಯವಾದಷ್ಟು ನಾವು ಯಾವಾಗಲೂ ಪ್ರೆಸೆಂಟಲ್ಲಿ ಬದುಕೋದಕ್ಕೆ ಪ್ರಯತ್ನ ಮಾಡಬೇಕು. ಶುರುವಿನಲ್ಲಿ ನಮಗೆ ಕಷ್ಟ ಆಗುತ್ತೆ, ಇದು ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ. ಆದರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಒಂದಷ್ಟು ದಿನಗಳ ನಂತರ ನಮಗೆ ವರ್ತಮಾನದಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಜನರನ್ನು ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ, ಅರೆ ಇವರು ಇಡೀ ದಿನ ಕೆಲಸ ಮಾಡಿದ್ರು ಸುಸ್ತಾಗೋದಿಲ್ಲ, ಇಷ್ಟೊಂದು ಸಮಸ್ಯೆಗಳಿದ್ದರೂ ಇವರು ಹೇಗೆ ಇಷ್ಟು ಚೈತನ್ಯದಿಂದ ಇರ್ತಾರೆ ಅಂತ. ಹೇಗೆ ಅಂದರೆ ಅವರು ಸದಾ ವರ್ತಮಾನದಲ್ಲಿ ಇರ್ತಾರೆ. ನಿನ್ನೆ ಏನಾಯಿತು ಅನ್ನೋದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ, ನಾಳೆ ಹೇಗಪ್ಪ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇವತ್ತು ನನ್ನ ಕರ್ತವ್ಯ ಏನು, ನಾನು ಏನು ಮಾಡಿದ್ರೆ ಸರಿಯಾ ಅಂತ ಈಗ ಅನ್ನಿಸ್ತಾ ಇದೆಯೋ ಅದನ್ನು ಮಾಡ್ತಾರೆ. ಎರಡನೆಯದು ಡಿಫಿಷಿಯನ್ಸಿ, ಅಂದರೆ ನಮ್ಮ ಆಹಾರದಲ್ಲಿ ಇರುವಂಥ ಪೋಷಕಾಂಶಗಳ ಕೊರತೆ. ಇದು ಮೊದಲೇ ಹೇಳಿದ್ದು ಈ ವಾತದೋಷಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ನಮಗೆ ಆಧುನಿಕ ವಿಜ್ಞಾನ ಡಿಫಿಷಿಯನ್ಸಿಸ್ ಕಂಡುಹಿಡಲಿಕ್ಕೆ ಸುಲಭ ಮಾಡಿಕೊಟ್ಟಿದೆ. ಹಾಗಾಗಿ ನಾವು ಎಕ್ಸಾಕ್ಟ್ಲಿ ಯಾವ ಪೋಷಕಾಂಶದ ಕೊರತೆ ಆಗಿದೆ ಅನ್ನೋದನ್ನು ನೋಡ್ಕೊಳ್ಬಹುದು. ಮೊದಲನೇದಾಗಿ ಹಿಮೋಗ್ಲೋಬಿನ್. ಸಾಮಾನ್ಯವಾಗಿ ಸ್ವಲ್ಪ ಕೆಲಸ ಮಾಡಿದರೂ ಏದುಸಿರು ಬರುತ್ತೆ, ಸ್ವಲ್ಪ ದೂರ ನಡೆದರೂ ಸುಸ್ತಾಗ್ಬಿಡುತ್ತೆ, ಕುತ್ಕೊಳ್ಬೇಕು ಅಂತ ಅನಿಸುತ್ತೆ, ಏನು ಕೆಲಸ ಮಾಡದೇನೆ ಸುಸ್ತಾಗತ್ತೆ ಅನ್ನುವಂಥವರಿಗೆ ಹಿಮೋಗ್ಲೋಬಿನ್ನ ಕೊರತೆ ಇರುವ ಚಾನ್ಸಸ್ ಇರುತ್ತೆ. ಇದರ ಬಗ್ಗೆ ನಿಮಗೆಲ್ಲರಿಗೂ ತಿಳುವಳಿಕೆ ಇದೆ. ಸೊ ಟೆಸ್ಟ್ ಮಾಡಿದಾಗ ಅದು ಕಡಿಮೆ ಬಂತು ಅನಿಸಿದರೆ ನೀವು ಡಾಕ್ಟರ್ ಮೀಟ್ ಆಗಿ ಕೆಲವು ಕಾಲ ನೀವು ಐರನ್ ಸಪ್ಲಿಮೆಂಟ್ಸನ್ನು ತೆಗೆದುಕೊಳ್ಬೋದು. ಆಮೇಲೆ ಒಣದ್ರಾಕ್ಷಿ, ಬೂದುಗುಂಬಳಕಾಯಿ, ಖರ್ಜೂರ, ಆಳ್ವಿ ಬೀಜ, ಸೊಪ್ಪುಗಳು, ಬೀಟ್ರೂಟ್ ಇಂಥ ಐರನ್ ರಿಚ್ ಫುಡ್ ಐಟಮ್ಸನ್ನು ಹೆಚ್ಚೆಚ್ಚು ತೆಗೆದುಕೊಳ್ತಾ ಹೋಗಬೇಕು. ಆಗ ಸಹಜವಾಗಿ ನಮಗೆ ಮತ್ತೆ ಮಾತ್ರೆಗಳನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಇನ್ನೊಂದು ವಿಟಮಿನ್ B12. ಇದರ ಕೊರತೆಯಂತೂ ಇತ್ತೀಚೆಗೆ ತುಂಬ ಕಾಮನ್ ಆಗಿಬಿಟ್ಟಿದೆ. ಇದರ ಕೊರತೆ ಇರುವಾಗ ಸಾಮಾನ್ಯವಾಗಿ ನಮಗೆ ಕೈ ಕಾಲು ಜುಮ್ ಅನಿಸೋದು, ತಲೆ ಸುತ್ತು ಬಂದಂಗೆ ಅನಿಸೋದು, ಅಥವಾ ನಿದ್ದೆ ಬರಲ್ಲ ಅಂತ ಅನಿಸೋದು, ಒಟ್ಟಿನಲ್ಲಿ ದೇಹಕ್ಕೆ ಶಕ್ತಿ ಇಲ್ಲ ಅನ್ನುವಂಥ ಫೀಲಿಂಗ್ ಇರುತ್ತೆ. ನಾನ್ ವೆಜಿಟೇರಿಯನ್ಸ್ಗೆ ನಾನ್ ವೆಜ್ ಫುಡ್ ಐಟಮ್ಸಲ್ಲಿ ತುಂಬ ಸುಲಭವಾಗಿ ಈ ವಿಟಮಿನ್ B12 ಸಿಗುತ್ತೆ. ವೆಜಿಟೇರಿಯನ್ಸ್ ಹಾಲು, ತುಪ್ಪ, ಬೆಣ್ಣೆಯಂಥ ಪದಾರ್ಥಗಳನ್ನು ಹೆಚ್ಚೆಚ್ಚು ತೆಗೆದುಕೊಳ್ತಾ ಹೋಗಬೇಕಾಗತ್ತೆ. ವಿಟಮಿನ್ D
ಎಷ್ಟೋ ಬಾರಿ ಹೇಗಾಗತ್ತೆ ಅಂತಂದರೆ ಪೇಷಂಟ್ ಹೇಳ್ತಾರೆ, ನನಗೆ ಇಡೀ ದಿನ ಸುಸ್ತಾಗತ್ತೆ, ನಾ ಮೊದಲು ಹೀಗಿರಲಿಲ್ಲ, ಯಾವ ಕೆಲಸ ಮಾಡೋಕ್ಕೂ ಆಸಕ್ತಿ ಇಲ್ಲ, ನನ್ನ ದೇಹದ ಶಕ್ತಿಯನ್ನು ಯಾರೋ ಎಳ್ಕೊಳ್ತಿದ್ದಂಗೆ ಅನ್ಸುತ್ತೆ. ಕೆಲವೊಮ್ಮೆ ನಮ್ಮ ಹತ್ರ ಹೇಳ್ತಾರೆ, ನನ್ನ ಮೇಲೆ ಏನಾದರೂ ಮಾಟ ಮಂತ್ರ ಆಗಿರ್ಬೋದಾ ಅಂತ. ಅವರಿಗೆ ವಿಟಮಿನ್ ಡಿ ಟೆಸ್ಟ್ ಮಾಡಿಸಿದಾಗ 100ರಲ್ಲಿ 70 ಜನರಿಗೆ ವಿಟಮಿನ್ ಡಿ ಕೊರತೆ ಇರುತ್ತೆ. ತುಂಬ ಕಡಿಮೆ ಇರುವಾಗ ಒಂದು ಸಾರಿ ಸಪ್ಲಿಮೆಂಟ್ಸ್ ತೆಗೆದುಕೊಳ್ಬೇಕಾಗತ್ತೆ. ಆದರೆ ಪದೇ ಪದೇ ಸಪ್ಲಿಮೆಂಟ್ಸ್ ಮೇಲೆ ಡಿಪೆಂಡ್ ಆಗಬಾರ್ದು. ಸಾಧ್ಯವಾದಷ್ಟು ಬಿಸಿಲಿಗೆ ಮೈ ಒಡ್ತಾ ಹೋದರೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಕಡಿಮೆ ಆಗುತ್ತೆ. ನಾವು ಎಷ್ಟು ಸಮಯ ಇಲ್ಲ ಅಂತಂದರೂ 15ರಿಂದ 20 ನಿಮಿಷ ಬಿಸಿಲಿಗೆ ಮೈ ಒಡ್ಡಿ ನಮ್ಮ ಕೆಲಸವನ್ನು ಮಾಡ್ಕೊಳ್ಬಹುದು. ಉದಾಹರಣೆಗೆ ನಾವು ಪ್ರಾಣಾಯಾಮ ಮಾಡೋದು, ಅಥವಾ ದೇವರ ಸ್ತೋತ್ರಗಳನ್ನು ಹೇಳೋದಿದ್ರೆ ಅವುಗಳನ್ನು ಹೇಳೋದು, ನ್ಯೂಸ್ ಪೇಪರ್ ಓದೋದು, ಅಥವಾ ಏನನ್ನಾದರೂ ಸ್ಟಡಿ ಮಾಡೋದು, ಇವೆಲ್ಲವನ್ನ ಕೂಡ ದಿವಸಕ್ಕೆ 1 ಸಾರಿ ಆದರೂ ಬಿಸಿಲಲ್ಲಿ ಕುಳಿತು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನಾವು ನಮ್ಮ ವಿಟಮಿನ್ ಡಿ ಡಿಫಿಷಿಯನ್ಸಿಯನ್ನು ಸರಿ ಮಾಡಿಕೊಳ್ಬಹುದು, ನಮ್ಮ ಶಕ್ತಿ ಹೆಚ್ಚಾಗೋದನ್ನು ನಾವೇ ಗಮನಿಸಬಹುದು. ಇನ್ನು ಜಿಂಕ್, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಸೆಲೆನಿಯಂ ಇಂಥ ಪೋಷಕಾಂಶಗಳ ಕೊರತೆಯಿಂದಲೂ ನಮಗೆ ವೀಕ್ನೆಸ್ ಉಂಟಾಗುತ್ತೆ. ಇವುಗಳಿಗೆ ನಾವು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಎಲ್ಲ ರೀತಿಯ ಫುಡ್ ಐಟಮ್ಸನ್ನು ಸೇವನೆ ಮಾಡಬೇಕು. ನಾನ್ ವೆಜಿಟೇರಿಯನ್ಸಿಗೆ ಸೀ ಫುಡ್ಸಲ್ಲಿ ಬಹುತೇಕ ಇವೆಲ್ಲ ಸಿಗ್ತವೆ. ವೆಜಿಟೇರಿಯನ್ಸಿಗೆ ಹಾಲು, ತುಪ್ಪ, ಬೇರೆ ಬೇರೆ ರೀತಿಯ ನಟ್ಸ್ಗಳಿಂದ ಇವು ಸಿಗ್ತವೆ. ಮೂರನೇದು ಕರುಳು. ಅಂದರೆ ನಮ್ಮ ಗಟ್ ಹೆಲ್ತ್ ಸರಿ ಇಲ್ಲ ಅಂತ ಆದರೆ ನಮಗೆ ವೀಕ್ನೆಸ್ ಕಾಡುತ್ತೆ. ಬಹಳಷ್ಟು ಜನ ನನ್ನ ವೇಟ್ ಎಲ್ಲ ಇಳಿದು ಹೋಗಿದೆ, ನನಗೆ ತುಂಬ ಸುಸ್ತಾಗತ್ತೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಸಾಮಾನ್ಯವಾಗಿ ಅದಕ್ಕೆ ಕಾರಣ ನಮ್ಮ ಕರುಳಿನ ಎನ್ವೈರನ್ಮೆಂಟ್ ಸರಿ ಇಲ್ಲದೇ ಇರೋದು. ನಾನು ಆವಾಗಲೇ ಹೇಳಿದ ಪೋಷಕಾಂಶಗಳನ್ನು ನಾವು ತೆಗೆದುಕೊಂಡಿರ್ತೇವೆ, ಆದರೂ ಕೂಡ ನಮಗೆ ಯಾಕೆ ಹೀಗೆ ಸುಸ್ತು ಅಂತ ಕೇಳ್ತಾರೆ. ಅದಕ್ಕೆ ಕಾರಣ ನಮ್ಮ ಕರುಳು ಸರಿಯಾಗಿ ಅವುಗಳನ್ನು ಅಬ್ಸಾರ್ಬ್ ಮಾಡದೇ ಇರೋದು. ಅಂದರೆ ನಾವು ಬಕೆಟಲ್ಲಿ ನೀರು ಸುರಿತಾ ಇದ್ದೇವೆ, ಆದರೆ ಬಕೆಟಿನ ಕೆಳಗಡೆ ತೂತುಗಳಿವೆ. ಎಷ್ಟು ನೀರು ಸುರಿದರೂ ಬಕೆಟ್ ಮಾತ್ರ ಯಾವಾಗಲೂ ತುಂಬೋದೇ ಇಲ್ಲ. ಅದೇ ಪರಿಸ್ಥಿತಿ ಈ ಕರುಳಿನ ಸಮಸ್ಯೆ ಇರೋರಿಗೆ ಆಗುತ್ತೆ. ಅದಕ್ಕೆ ಆಯುರ್ವೇದ ಅಗ್ನಿಮೂಲಂ ಬಲಂ ಪುಂಸಾಂ ಅಂತ ಹೇಳುತ್ತೆ. ಅಥವಾ ಗ್ರಹಣಿ ರೋಗದಲ್ಲಿ ಓಜಸ್ಸಿನ ಕ್ಷಯ ಆಗತ್ತೆ ಅಂತ ಹೇಳುತ್ತೆ. ಅಂದರೆ ನಮ್ಮ ಗ್ರಹಣಿ ಅಥವಾ ಕರುಳಿನಲ್ಲಿ ಇರುವಂಥ ಅಗ್ನಿ ಬಲವನ್ನು ಕಾಪಾಡಿಕೊಳ್ಬೇಕು, ಅದೇ ನಮ್ಮ ಬಲವನ್ನು ಕಾಪಾಡತ್ತೆ ಅಂತ ಆಯುರ್ವೇದ ಹೇಳಲಿಕ್ಕೆ ಕಾರಣ ಆಗಿರೋದು. ನಾವು ಅದನ್ನು ಸರಿಯಾಗಿ ಇಟ್ಕೊಳ್ಬೇಕು ಅಂತಂದರೆ ಪ್ರೊಸೆಸ್ಡ್ ಫುಡ್ ಐಟಮ್ಸನ್ನು ಸೇವನೆ ಮಾಡೋದನ್ನು ಬಿಡಬೇಕು. ಜೊತೆಗೆ ಊಟದ ವಿಷಯದಲ್ಲಿ ಹಲವಾರು ತಪ್ಪುಗಳನ್ನು ನಾವು ಮಾಡ್ತೇವೆ. ಅವುಗಳನ್ನು ಒಂದೊಂದಾಗಿ ಹೇಳ್ತಾ ಇರಲಿಕ್ಕೆ ಸಾಧ್ಯ ಇಲ್ಲ. ನಾನು ಊಟದ ಬಗ್ಗೆಯೇ ಒಂದು 8-10 ವಿಡಿಯೋವನ್ನು ಮಾಡಿದ್ದೇನೆ. ನೀವು ಆಯುರ್ವೇದ ತೋರಿದ ದಾರಿ ಪ್ಲೇ ಲಿಸ್ಟ್ನಲ್ಲಿ ಅದನ್ನು ನೋಡ್ಕೊಳ್ಬೋದು. ಇದನ್ನು ಸರಿ ಮಾಡ್ಕೊಳ್ಳಿಕ್ಕೆ ನಾವು ಸ್ಪೈಸಸ್ಸನ್ನು ಹೆಚ್ಚು ಸೇವನೆ ಮಾಡಿದರೆ ಅನುಕೂಲ ಆಗುತ್ತೆ. ಕೊತ್ತಂಬರಿ, ಜೀರಿಗೆ, ಶುಂಠಿ, ದಾಲ್ಚಿನ್ನಿ ಅಂತ ಪದಾರ್ಥಗಳನ್ನು ಸ್ವಲ್ಪ ಹೆಚ್ಚೆಚ್ಚಾಗಿ ಬಳಕೆ ಮಾಡ್ಬೋದು. ಕಷಾಯ ಮಾಡಿ ಕುಡಿಬೋದು. ಫೈಬರ್ ಹೆಚ್ಚಿರುವಂಥ ಆಹಾರವನ್ನು ಹೆಚ್ಚಾಗಿ ಸೇವನೆ ಮಾಡಿದರೆ ಅನುಕೂಲ ಆಗುತ್ತೆ. ಮಜ್ಜಿಗೆಯನ್ನು ಹೆಚ್ಚಾಗಿ ಕುಡಿಬೋದು. ಎಲ್ಲ ರೀತಿಯ ಹಣ್ಣುಗಳ ವಿಷಯದಲ್ಲಿ ಅನುಕೂಲಕ್ಕೆ ಬರ್ತವೆ. ಹಾಗಾಗಿ ಹಣ್ಣುಗಳನ್ನು ಹೆಚ್ಚಾಗಿ ಸೇವನೆ ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ದಾಳಿಂಬೆ ಹಣ್ಣು ತುಂಬ ಹೆಲ್ಪ್ಫುಲ್. 4ನೇದು ವಿಷ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಪ್ರತಿ ಕ್ಷಣ ವಿಷವನ್ನು ಸೇವನೆ ಮಾಡ್ತಾ ಇದ್ದೇವೆ. ಗಾಳಿ ಮೂಲಕ, ನೀರಿನ ಮೂಲಕ, ಆಹಾರದ ಮೂಲಕ. ಇಷ್ಟೇ ಸಾಕಾಗಲ್ಲ ಅಂತ ನಾವು ನಮ್ಮ ಚರ್ಮಕ್ಕೆ ಕೂಡ ವಿಷವನ್ನು ಲೇಪನ ಮಾಡ್ತೇವೆ. ರೀಸೆಂಟ್ಲಿ ದೇವಸ್ಥಾನದ ಪೂಜಾರಿಯೊಬ್ಬರು ಗಂಟಲ ಕ್ಯಾನ್ಸರ್ನಿಂದ ಬಂದಿದ್ದರು. ಅವರಿಗೆ ಗಂಟಲಿನಲ್ಲಿ ಕ್ಯಾನ್ಸರ್ ಹೇಗೆ ಬಂತು ಅಂತ ಯೋಚನೆ ಮಾಡಿದರೆ, ಅವರು ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಗಾಳಿಯ ಓಡಾಟ ತುಂಬ ಕಡಿಮೆ. ಊರಿನ ಜನರೆಲ್ಲ ಅಗರಬತ್ತಿಯನ್ನು ತಂದು ಕೊಡ್ತಾರೆ. ಇವರು ಮುಷ್ಟಿಗಟ್ಟಲೆ ಅಗರಬತ್ತಿಯನ್ನು ದಿನನಿತ್ಯ ದೇವರಿಗೆ ಆರತಿ ಮಾಡಿ ಅದನ್ನು ಗರ್ಭಗುಡಿಯ ಒಳಗಡೆ ಹಚ್ಚಿ ಇಡ್ತಾ ಇದ್ರು. ಆ ಗಾಳಿಯನ್ನು ತಗೊಂಡು ಅವರಿಗೆ ಕ್ಯಾನ್ಸರ್ ಬಂದಿದೆ. ಇದು ಒಂದು ಸಣ್ಣ ಉದಾಹರಣೆ ಅಷ್ಟೇ ನಾನು ಹೇಳಿರೋದು. ಹೀಗೆ ನಾವು ನಿತ್ಯ ಹಲವಾರು ರೀತಿಯಲ್ಲಿ ವಿಷವನ್ನು ತೆಗೆದುಕೊಳ್ತಾ ಇದ್ದೇವೆ. ಸೊ ಇದರಿಂದಾಗಿ ನಮ್ಮ ದೇಹ ಕೆಲಸ ಮಾಡುವ ರೀತಿಯಲ್ಲಿಯೇ ತುಂಬ ವ್ಯತ್ಯಾಸ ಉಂಟಾಗುತ್ತೆ. ನಮ್ಮ ಜೀವಕೋಶಗಳು ಎಷ್ಟು ಪವರ್ಫುಲ್ ಆಗಿರಬೇಕೋ ಆ ರೀತಿ ಇರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ನಮಗೆ ಎಲ್ಲೆಲ್ಲಿ ವಿಷ ಕಾಣುತ್ತೋ ಅವುಗಳನ್ನು ಅವಾಯ್ಡ್ ಮಾಡಬೇಕು. ಕೆಲವೊಂದು ವಿಷಯವನ್ನು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ಬಗ್ಗೆ ಚಿಂತೆ ಮಾಡೋದು ಬೇಡ. ಈ ವಿಷಯದ ಕಾರಣದಿಂದಾಗಿ ನಮ್ಮ ದೇಹ ಮಲಿನ ಆಗಿರೋದನ್ನು ಶುದ್ಧ ಮಾಡಿಕೊಳ್ಳಿಕ್ಕೆ 1 ಅಥವಾ 2 ವರ್ಷಕ್ಕೊಮ್ಮೆ ಆದರೂ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು. ಮತ್ತು ನಿತ್ಯವೂ ಅರಿಶಿನದಂತಹ ವಿಷವನ್ನು ತೆಗೆಯುವಂಥ ಐಟಮ್ಸನ್ನು ಹೊಟ್ಟೆಗೆ ತೆಗೆದುಕೊಳ್ಬೇಕು. ಅರಿಶಿನ ಅಂತಂದರೆ ಮನೆಯ ಹಿತ್ತಲಲ್ಲಿ ಬೆಳೆದಂಥ ಅರಿಶಿನ ಆಗಬೇಕು, ಅಥವಾ ಆ ಥರ ಬೆಳೆದವ್ರ ಹತ್ರ ನೀವು ಪರ್ಚೇಸ್ ಮಾಡಬೇಕು. ಅಂಗಡಿಯಿಂದ ತಂದಿರುವಂಥ ಅರಿಶಿನದಲ್ಲಿಯೂ ವಿಷ ಇರುವಂಥ ಚಾನ್ಸಸ್ ತುಂಬ ಜಾಸ್ತಿ. ಹಾಗಾಗಿ ಈ ವಿಷಯದಲ್ಲಿ ತುಂಬ ಕಾಳಜಿ ವಹಿಸಬೇಕು. ವಾರಕ್ಕೆ 1-2 ದಿನ ಆದರೂ ಅಮೃತ ಬಳ್ಳಿ ಮತ್ತು ಶುಂಠಿಯನ್ನು ಹಾಕಿ ಕಷಾಯ ಮಾಡ್ಕೊಂಡು ಕುಡಿಬೋದು. ನಾನು ರಸಾಯನ ಚೂರ್ಣದ ಬಗ್ಗೆ ಹೇಳಿದ್ದೆ. ಅಮೃತ ಬಳ್ಳಿ, ನೆಲ್ಲಿಕಾಯಿ, ನೇಗಿಲ ಮುಳ್ಳು
ಈ 3 ಪದಾರ್ಥಗಳನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು, ಅಥವಾ ಪುಡಿಯನ್ನು ತಂದು ಸಮ ಪ್ರಮಾಣದಲ್ಲಿ ಸೇರಿಸಿ ಇಟ್ಕೊಳ್ಬೇಕು. ಈ ಪುಡಿಯ ಮಿಶ್ರಣವನ್ನು ದಿನಕ್ಕೆ ಅರ್ಧ ಚಮಚ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ತುಪ್ಪ ಮತ್ತು ಜೇನುತುಪ್ಪದ ಜೊತೆಗೆ ಸೇರಿಸಿಕೊಂಡು ತೆಗೆದುಕೊಳ್ಳಬೇಕು. ತುಪ್ಪ ಮತ್ತು ಜೇನುತುಪ್ಪ ಸಮ ಪ್ರಮಾಣದಲ್ಲಿ ಹಾಕಬಾರದು. ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳಿದ್ದೆ. ಇಷ್ಟೇ ಅಲ್ಲ, ಡಿಟಾಕ್ಸಿಫಿಕೇಷನ್ನಲ್ಲಿ ಕೂಡ ಇದು ತುಂಬ ಸಹಾಯ ಮಾಡುತ್ತೆ. 5ನೇದು ಸುಪ್ತ ಮನಸ್ಸು. ಸುಪ್ತ ಮನಸ್ಸನ್ನು ಹಡಗಿನಲ್ಲಿ ಇರುವಂಥ ನಾವಿಕನಿಗೆ ಹೋಲಿಕೆ ಮಾಡ್ತಾರೆ. ಆ ನಾವಿಕನಿಗೆ ಇಡೀ ಹಡಗಿನಲ್ಲಿ ಯಾರಿಗೂ ಇಲ್ಲದಿರುವಂಥ ಒಂದು ವಿಶೇಷವಾದ ಶಕ್ತಿ ಇದೆ. ಅದೇನೆಂದರೆ, ಸಮುದ್ರದಲ್ಲಿ ಎಲ್ಲಿಗೆ ಬೇಕಾದರೂ ಹಡಗನ್ನು ತೆಗೆದುಕೊಂಡು ಹೋಗ್ತಾನೆ. ಅವನಿಗೆ ಇಂಥದ್ದು ಸಾಧ್ಯ ಆಗೋದಿಲ್ಲ ಅಂತಿಲ್ಲ, ಅಷ್ಟು ಪವರ್ಫುಲ್ ಅವನು. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ. ಏನಂದರೆ, ಅವನಿಗೆ ಎಲ್ಲಿಗೆ ಹೋದರೆ ಸರಿ, ಯಾವುದು ತಪ್ಪು ಅನ್ನೋದು ಗೊತ್ತಿಲ್ಲ. ಅವನಿಗೆ ನೋಡು, ಇಂಥ ಕಡೆ ಹೋಗು, ಇಂಥ ಕಡೆ ಹೋಗಬೇಡ ಅಂತ ಹೇಳಲಿಕ್ಕೆ ಅಥವಾ ಸರಿಯಾದ ದಾರಿ ತೋರಿಸಲಿಕ್ಕೆ ಒಬ್ಬ ಈ ದಿಕ್ಸೂಚಿಯನ್ನು ಇಟ್ಟುಕೊಂಡಿರುವಂಥ ಇನ್ನೊಬ್ಬನಿದ್ದಾನೆ. ಅವನು ದಿಕ್ಸೂಚಿಯನ್ನು ನೋಡಿಕೊಂಡು ಗೈಡ್ ಮಾಡ್ತಾನೆ. ನಾವಿಕ ಅವನು ಹೇಳಿದ ಕಡೆ ಎಲ್ಲ ಹೋಗ್ತಾನೆ. ಇಲ್ಲಿ ನಮ್ಮ ಮನಸ್ಸಿನಲ್ಲಿ ನಾವಿಕ ಅಂದರೆ ಸುಪ್ತ ಮನಸ್ಸು. ನಾವು ಏನನ್ನು ಸುಪ್ತ ಮನಸ್ಸಿಗೆ ಆರ್ಡರ್ ಕೊಡ್ತೀವೋ, ಅಂದರೆ ನಮ್ಮ ಈ ಮೇಲಿನ ಮನಸ್ಥಿತಿಯಲ್ಲ ಅಥವಾ ನಮ್ಮ ಸೂಪರ್ಫಿಷಿಯಲ್ ಮೈಂಡ್ ಇದೆಯಲ್ಲ, ಅದು ಏನನ್ನು ಆರ್ಡರ್ ಮಾಡುತ್ತೋ ಅದು ಆಗೋ ಥರ ಈ ಸುಪ್ತ ಮನಸ್ಸು ನೋಡ್ಕೊಳ್ಳುತ್ತೆ. ನಾವು ಎಷ್ಟೋ ಬಾರಿ ಏನು ಮಾಡ್ತೇವೆ ಅಂತಂದರೆ, ಅಯ್ಯೋ ನನಗೆ ಶಕ್ತಿ ಕೊರತೆ ಇದೆ, ನನಗೆ ಸುಸ್ತಿದೆ, ನನಗೆ ಯಾವುದಕ್ಕೂ ಎನರ್ಜಿ ಸಾಕಾಗೋದಿಲ್ಲ, ಅಥವಾ ನಾನು ಏನು ಮಾಡಲಿಕ್ಕೂ ಯೋಗ್ಯ ಅಲ್ಲ, ನಾನು ತುಂಬ ಕಡಿಮೆ, ನಾನು ಕೀಳು, ಈ ರೀತಿಯ ಆದೇಶಗಳನ್ನು ಕೊಡ್ತಾ ಹೋಗ್ತೇವೆ. ಇಂಥ ಆದೇಶಗಳನ್ನು ಕೊಡ್ತಾ ಸುಪ್ತ ಮನಸ್ಸು ಅದು ನಿಜವಾಗ್ಲೂ ಆಗೋ ಥರ ನೋಡ್ಕೊಳ್ಳುತ್ತೆ. ಹಾಗಾಗಿ ನಾವು ಈ ರೀತಿ ತಪ್ಪು ಸಜೆಷನ್ಸ್ ಕೊಡೋದನ್ನು ನಿಲ್ಲಿಸಬೇಕು. ಸಾಮಾನ್ಯವಾಗಿ ಈ 30-40 ವಯಸ್ಸಿನ ಒಳಗಿನವರು ಈ ರೀತಿಯ ಸಮಸ್ಯೆಗಳನ್ನು ಹೇಳ್ಕೊಂಡು ಬರೋದು ಜಾಸ್ತಿ ಆಗ್ತಾ ಇದೆ. ದೇಹದಲ್ಲಿ ಯಾವ ಸಮಸ್ಯೆ ಇರೋದಿಲ್ಲ, ಆದರೆ ಪದೇ ಈ ರೀತಿ ಹೇಳಿ ಅವರು ತುಂಬ ದುರ್ಬಲರಾಗಿರ್ತಾರೆ. ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಮೊದಲನೇದಾಗಿ ನಮ್ಮ ಮನಸ್ಸು ಈ ರೀತಿ ಹೇಳಿದಾಗ ಅದನ್ನು ಜೋಕರ್ ಅಂತ ಅದರ ಮೇಲೆ ನಗೆ ಆಡಬೇಕು. ನಮ್ಮನ್ನು ಸುಮ್ಮನೆ ವೀಕ್ ಮಾಡಲಿಕ್ಕೆ ಮನಸ್ಸು ಈ ರೀತಿ ಹೇಳ್ತಾ ಇದೆ, ಅದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಲೇಬಾರ್ದು. ಶುರುನಲ್ಲಿ ನಮಗೆ ಮತ್ತೆ ಹರ್ಡಲ್ಸ್ ಕಾಣಿಸ್ಕೊಳ್ಳುತ್ತೆ. ಏನಂದರೆ, ಈ ರೀತಿ ಹೇಳ್ಕೊಂಡ್ರೂ ಕೂಡ ಏನು ಕೆಲಸವನ್ನು ಮಾಡಲಿಕ್ಕೆ ಆಗ್ತಾ ಇಲ್ವಲ್ಲ, ತುಂಬ ಸುಸ್ತಾಗ್ತಾ ಇದೆಯಲ್ಲ ಅಂತ ಅನಿಸಿದಾಗಲೂ ಕೂಡ ಇಲ್ಲ, ಇದು ಕೇವಲ ನನ್ನ ಮನಸ್ಸಿನ ಆಟ, ಹಾಗಾಗಿ ಈ ಕ್ಷಣಕ್ಕೆ ನನಗೆ ಕೆಲಸ ಮಾಡಲಿಕ್ಕೆ ಸುಸ್ತಾಗ್ತಾ ಇರದಿರ್ಬೋದು, ಆದರೆ ಒಂದಷ್ಟು ದಿನಗಳ ನಂತರ ಅಥವಾ ಕನಿಷ್ಠ 1-2-3 ತಿಂಗಳ ನಂತರ ನನ್ನ ಶಕ್ತಿ ಬೇರೆಯೇ ಆಗಿರುತ್ತೆ, ಆಗ ನೋಡ್ಕೊಳ್ತೇನೆ ಅಂತ ಒಂದು ಪಾಸಿಟಿವ್ ಸಜೆಷನನ್ನು ಕೊಡಬೇಕು. ರಾತ್ರಿ ಮಲಗುವ ಮೊದಲು ಕಣ್ಮುಚ್ಚಿ ಕುಳಿತುಕೊಂಡು 5-10 ಬಾರಿ ನನ್ನ ಶಕ್ತಿ ತುಂಬ ಚೆನ್ನಾಗಿ ಹೆಚ್ಚಾಗಿದೆ, ದೇವರು ನನಗೆ ಶಕ್ತಿಯನ್ನು ಕೊಡ್ತಾ ಇದ್ದಾನೆ ಅಂತ ಹೇಳ್ಕೊಳ್ಬೇಕು. ಜೊತೆಗೆ ಕನಿಷ್ಠ 5 ನಿಮಿಷ ಕಣ್ಮುಚ್ಚಿ ಕುಳಿತು ದೈವೀ ಶಕ್ತಿ ನನ್ನೊಳಗೆ ಪ್ರವೇಶ ಮಾಡ್ತಾ ಇದೆ, ಇಡೀ ರಾತ್ರಿ ಈ ಶಕ್ತಿಯ ಹರಿವು ನನ್ನಲ್ಲಿ ಇರುತ್ತೆ, ಈ ಶಕ್ತಿಯ ಕಾರಣದಿಂದಾಗಿ ನಾನು ನಾಳೆ ಬೆಳಿಗ್ಗೆ ಏಳುವಾಗ ಅತ್ಯಂತ ಎನರ್ಜೆಟಿಕ್ ಆಗಿ ಹೇಳ್ತೇನೆ ಅಂತ ಫೀಲ್ ಮಾಡ್ತಾ ಮಲ್ಕೊಳ್ಬೇಕು. ಅದೇ ಭಾವನೆಯಲ್ಲಿ ನಿದ್ದೆಗೆ ಹೋಗಬೇಕು. ಈ ರೀತಿ ಮಾಡಿಕೊಂಡಾಗ ಖಂಡಿತ ನಮ್ಮ ಸುಪ್ತ ಮನಸ್ಸು ನಮ್ಮನ್ನು ಸರಿದಾರಿಗೆ ಕರ್ಕೊಂಡು ಹೋಗುತ್ತೆ, ನಮಗೆ ಇನ್ನಿಲ್ಲದ ಶಕ್ತಿಯನ್ನು ಕೊಡುತ್ತೆ. ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನಿಮ್ಮವ್ರ ಜೊತೆಗೆ ಹಂಚ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.